ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ. ಇವತ್ತಿನ ಎಜು ನ್ಯೂಸ್ ಅಪ್ಡೇಟಲ್ಲಿ ಕೆಲವೊಂದು 7th ಪೇ ಕಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಆ ಇನ್ಫಾರ್ಮೇಷನ್ ಏನು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಒನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಏನಕ್ಕಂದರೆ ಯಾವುದೇ ಥರ ಅಪ್ಡೇಟ್ಸ್ ಬಂದರೂ ಕೂಡ ಆದಷ್ಟು ಬೇಗ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಒನ್ಸ್ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಿಮಗೆ ಗೊತ್ತಿರುವ ಹಾಗೆ 7th ಪೇ ಕಮಿಷನ್ ಫುಲ್ಲಾಗಿ ಜಾರಿಗೆ ಕೂಡ ತಂದಿದ್ದಾರೆ. ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಗೊತ್ತಿರುವ ಪ್ರಕಾರ ನಿಮಗೆ ಆಗಸ್ಟ್ 1ರಿಂದ ಸಂಪೂರ್ಣವಾಗಿ ಇವಾಗ 7th ಪೇ ಕಮಿಷನ್ ಅಪ್ಡೇಟನ್ನು ಬಂದಿದೆ. ಅದರ ಪ್ರಕಾರ ನಿಮಗೆ ಇಲ್ಲಿ 28% ಬಂದು ಸ್ಯಾಲ್ರಿ ಕೂಡ ಹೈಕ್ ಆಗಿದೆ. ಏನು ಮೊದಲು ನಿಮಗೆ 17.5% ಮಾಡಿದರು, ಅದು ಫುಲ್ಲಾಗಿ ಇವಾಗ ನಿಮಗೆ 27.5% ಹೈಕನ್ನು ಮಾಡಿ ಜಾರಿ ಕೂಡ ತಂದಿದ್ದಾರೆ. ಇವಾಗ ನಾನಿಲ್ಲಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಇನ್ಫಾರ್ಮೇಷನ್ ಏನು ಅಂದರೆ, ನಿಮಗೆ ಗೊತ್ತಿರುವ ಹಾಗೆ ವಿವಿಧ ಇಲಾಖೆಗಳಲ್ಲಿ ಆದಷ್ಟು ಹುದ್ದೆಗಳು ಖಾಲಿ ಇದೆ. ಮತ್ತು ವಿವಿಧ ಇಲಾಖೆಗಳ ಏನು ಸಂಖ್ಯಾಬಲ ಸಿಬ್ಬಂದಿಯನ್ನು ಕೂಡ ಇವಾಗ ಪುನರ್ ವಿಮರ್ಶೆ ಮಾಡಬೇಕು ಅಂತ ಕೆಲವೊಂದು ಇದನ್ನು ಕೂಡ ಬರ್ತಾ ಇದೆ. ಇವಾಗ ಪುನರ್ ವಿಮರ್ಶೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ವರ್ಗಾವಣೆ ಮಾಡೋದರಿಂದ ಸ್ಯಾಲ್ರಿ ಕೂಡ ಹೈಕ್ ಆಗುತ್ತೆ. ಮತ್ತು ನಿಮಗಿಲ್ಲಿ ಫಿಟ್ಮೆಂಟ್ ಆಗಿರ್ಬೋದು ಅಥವಾ ಓಲ್ಡ್ ಪೆನ್ಷನ್ ಸ್ಕೀಮ್ ಆಗಿರ್ಬೋದು, ಇದೆಲ್ಲ ಕೂಡ ಹೈಕ್ ಆಗ್ತಾ ಬರುತ್ತೆ. ಈ ಪುನರ್ ವಿಮರ್ಶೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಕೆಲಸದಲ್ಲಿ ಕೂಡ ಡಿಫ್ರೆನ್ಷಿಯೇಷನ್ ಆಗುತ್ತೆ ಮತ್ತು ನಿಮಗೆ ಇಲ್ಲಿ ಬಂದಿರತಕ್ಕಂಥ ಸ್ಯಾಲ್ರಿಯಲ್ಲೂ ಕೂಡ ಡಿಫ್ರೆನ್ಷಿಯೇಷನ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ನಿಮಗೆ ಒಂದು ಅರೌಂಡು 20,000 ಫಾರ್ ಎಕ್ಸಾಂಪಲ್ ಮಿನಿಮಮ್ 20,000 ಸ್ಯಾಲ್ರಿ ಬರ್ತಾ ಇದೆ ಅಂದರೆ, ಅರೌಂಡ್ ನಿಮಗೆ ಏನೋ ಡಿಫ್ರೆನ್ಷಿಯೇಷನ್ ಆಗುತ್ತೆ ಅಂದರೆ 33, 34 ಈ ರೇಂಜ್ಗೆ ನಿಮಗೆ ಸ್ಯಾಲ್ರಿ ಹೋಗೋ ಜಾಸ್ತಿ ಇರುತ್ತೆ. ನಿಮಗಿಲ್ಲಿ ಈ ಶಿಫಾರಸು ಯಾವಾಗ ಜಾರಿಗೆ ತಂದಿದ್ರು ಅಂದರೆ, ನಿಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ 6ನೇ ರಾಜ್ಯ ವೇತನ ಆಯೋಗದಲ್ಲಿ ಇದನ್ನು ಜಾರಿಗೆ ತಂದಿದ್ದರು. ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಿರುವಾಗೆ ಚುನಾವಣೆ ಇದ್ದಿದ್ದರಿಂದ ಸ್ವಲ್ಪ ವಿಳಂಬ ಆಗ್ತಿತ್ತು. ಆಗಸ್ಟ್ 1ರಿಂದ ಸಂಪೂರ್ಣವಾಗಿ ಜಾರಿಗೆ ತಂದಿದ್ದಾರೆ. ಇನ್ನು ಎಷ್ಟು ಹುದ್ದೆಗಳು ಖಾಲಿ ಇವೆ, ಎಲ್ಲೆಲ್ಲಿ ಪುನರ್ ವಿಮರ್ಶೆ ಆಗ್ಬೋದು ಅಂತ ನೋಡೋದಾದರೆ, ಇವಾಗ ಒಟ್ಟಾರೆ ನೌಕರರ ಹುದ್ದೆ ಖಾಲಿ ಇರ್ತಕ್ಕಂಥ ಬಂದು ನೋಡೋದಾದರೆ ಇಲ್ಲಿ 2,55,000 ಇಲ್ಲಿ ಒಟ್ಟು 41 ಇಲಾಖೆಗಳ ಅಂಕಿ ಸಂಖ್ಯೆಗಳನ್ನು ಒಟ್ಟುಗೂಡಿಸಿ ಸರ್ಕಾರಕ್ಕೆ ಇವಾಗ ವರದಿಯನ್ನು ಕೂಡ ಸಲ್ಲಿಸಲಾಗಿದೆ. ಇನ್ನು ಎಲ್ಲೆಲ್ಲಿ ನೋಡಿದರೆ, ಕಳೆದ 5 ವರ್ಷಗಳಿಂದ ಒಟ್ಟಾರೆ ಖಾಲಿ ಹುದ್ದೆಗಳ ಶೇಕಡಾವಾರು ಸಂಖ್ಯೆಯು ಹೆಚ್ಚು ಕಡಿಮೆ 33%ರಲ್ಲಿ ಉಳಿದಾಗಿಯೂ ಕೂಡ ಕೆಲವು ಇಲಾಖೆಗಳಂತ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಪಶುಸಂಗೋಪನೆ ತಗೊಳ್ತೀರಾ ಅಂದರೆ 2,673, ಮತ್ತು ಶಿಕ್ಷಣ ಇಲಾಖೆಯಲ್ಲಿ 2,540, ಅರಣ್ಯ ಇಲಾಖೆಯಲ್ಲಿ 2,200,